ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 5ನೇ ತರಗತಿ 8ನೇ ತರಗತಿ 9ನೇ ತರಗತಿ ಏನು ಮೌಲ್ಯಾಂಕನ ಫಲಿತಾಂಶವನ್ನು ತಡೆ ಹಿಡಿದಿದ್ರಲ್ವ, ಸೊ ಆ ಮಕ್ಕಳ ಒಂದು ಆ ಮಕ್ಕಳನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಸಂಪೂರ್ಣ ವಿಷಯ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು ನಮ್ಮ SATSಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೋಡಿ, ಈಗ 5, 8, 9 ಈ 3 ತರಗತಿಗಳಿಗೆ SA2 ಕಡ್ಡಾಯ ಅಲ್ಲ. ಓಕೆನಾ, SA2 ಎಕ್ಸಾಮು ಕಡ್ಡಾಯವಲ್ಲ. FA1, FA2, FA3, FA4, SA1 ಈ 5 ಪರೀಕ್ಷೆಗಳ ಫಲಿತಾಂಶವನ್ನು ಮಾತ್ರ ನಾವು ಈ 3 ತರಗತಿಗಳಿಗೆ ಎಂಟ್ರಿ ಮಾಡಿದರೆ ಸಾಕು, ನಾವು ಅವರಿಗೆ ಪ್ರಮೋಷನ್ನು ಸುಲಭ ಆಗುತ್ತೆ. ಓಕೆನಾ, ಸೊ ಈಗ ಬನ್ನಿ ಯಾವ ರೀತಿ ಯಾವೆಲ್ಲ ಮಾಹಿತಿನ ಚೆಕ್ ಮಾಡ್ಕೋಬೇಕು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ ನಾನು ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ 5ನೇ ತರಗತಿಯ ಮಕ್ಕಳನ್ನು. ಸೊ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಬನ್ನಿ, CC ರಿಸಲ್ಟಿಗೆ ಬನ್ನಿ, ಜನರೇಟ್ ರಿಸಲ್ಟ್ ಪ್ರಮೋಟ್ ಮಾಡಬೇಕಲ್ವಾ. ಓಕೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಬನ್ನಿ, ಪ್ರಮೋಷನ್ ಡೀಟೇಲ್ಸ್ಗೆ ಬನ್ನಿ, ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ಗೆ ಬನ್ನಿ. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ 5ನ ಸೆಲೆಕ್ಟ್ ಮಾಡ್ಕೊತೀನಿ. ಮುಂಚೆ ಬರ್ತಾ ಇರಲಿಲ್ಲ, ಈಗ ಬರ್ತಾ ಇದೆ ಸ್ಟ್ಯಾಂಡರ್ಡು. ಸರ್ಚ್ ಕೊಡ್ತೇನೆ. ಇಲ್ಲಿ ಸರ್ಚ್ ಕೊಟ್ಟಾಗ ನೋಡ್ಬೋದು, ಆ ಮಕ್ಕಳ ಮುಂದೆ CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ನಾವು CC ರಿಸಲ್ಟನ್ನು 5ನೇ ತರಗತಿ 8, 9 ತರಗತಿಗೆ ಫಿಲ್ ಮಾಡಿರಲಿಲ್ಲ, ಯಾಕಂದರೆ ಆಪ್ಷನ್ ತೆಗೆದಾಕಿದ್ರು. ಸೊ ಹಾಗಾಗಿ CC ರಿಸಲ್ಟ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ಈಗ ನಮ್ಮ ಮೊದಲು ಯಾವ CC ರಿಸಲ್ಟನ್ನು ಫಿಲ್ ಮಾಡಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಓಕೆನಾ, CC ರಿಸಲ್ಟ್ ಫಿಲ್ ಮಾಡಿಲ್ಲ ಅಂತ ಗೊತ್ತಾಯಿತು, ಯಾವ ಎಕ್ಸಾಮ್ನ CC ರಿಸಲ್ಟ್ ಫಿಲ್ ಮಾಡಿಲ್ಲ ಅಂತ ತಿಳ್ಕೋಬೇಕು. ಅದು ಹೆಂಗೆ ತಿಳ್ಕೊಳೋದು ಈಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಮೆನು ಬಾರಲ್ಲಿ ಒಂದು ಆಪ್ಷನ್ ಇದೆ, ರಿಪೋರ್ಟ್ ಅಂತ. ಆ ರಿಪೋರ್ಟ್ ಆಪ್ಷನ್ಗೆ ಬನ್ನಿ. ಅದರಲ್ಲಿ MIS ರಿಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ 2ನೇ ಆಪ್ಷನ್ ಇದೆ ನೋಡಿ, ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಕಾಡೆಮಿಕ್ ಇಯರ್ ಐತಲ್ವಾ, ಇದನ್ನು 23, 24 ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡನ್ನು 5 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನೀವು 5ನೇ ತರಗತಿಯ ಯಾವ ಎಕ್ಸಾಮ್ನ ರಿಸಲ್ಟ್ ಎಂಟ್ರಿ ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ತಿಳಿಯುತ್ತೆ ನೋಡಿ, ಈ 5ನೇ ತರಗತಿಗೆ FA1, FA2, SA1 ಮಾತ್ರ ರಿಸಲ್ಟ್ ಆಗಿದೆ. FA3, FA4, SA2 ಎಂಟ್ರಿ ಆಗಿಲ್ಲ. ಈಗ ನಾವು ಈ 3 ರಿಸಲ್ಟನ್ನು ಎಂಟ್ರಿ ಮಾಡಿದರೆ ಆ CC ರಿಸಲ್ಟು ಕಂಪ್ಲೀಟ್ ಆಯಿತು. ಸೊ ಇಲ್ಲಿ SA2 ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಆಪ್ಷನ್ ಕೂಡ ತೋರಿಸೋದಿಲ್ಲ. FA3, FA4 ಎಂಟ್ರಿ ಮಾಡಿದರೆ ಸಾಕು. ಹಾಗಾದರೆ ಈಗ ಯಾವ ರೀತಿ ಎಂಟ್ರಿ ಮಾಡೋದು 5ನೇ ತರಗತಿ ಅಂದರೆ, ಆ್ಯಸ್ ಇಟ್ ಈಸ್ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬನ್ನಿ. ಅದರಲ್ಲಿ CC ರಿಸಲ್ಟ್ಗೆ ಬನ್ನಿ. ಅದರಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ಗೆ ಬನ್ನಿ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡಿ 23, 24 ಹಾಕೊಳ್ಳಿ. ಮೀಡಿಯಮನ್ನು ನಿಮಗೆ ಸಂಬಂಧಪಟ್ಟ ಮೀಡಿಯಮನ್ನು ಹಾಕ್ಕೊಳ್ಳಿ. ತರಗತಿ 5ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಮ್ ಟೈಪ್ ನೋಡ್ಬೋದು, 5ನೇ ತರಗತಿಗೆ FA1, FA2, FA3, FA4, SA1 ಮಾತ್ರ ಡಿಸ್ಪ್ಲೇ ಆಗುತ್ತೆ, SA2 ಡಿಸ್ಪ್ಲೇ ಆಗುವುದಿಲ್ಲ. ಈಗ ನಾವು ಚೆಕ್ ಮಾಡ್ಕೊಂಡ್ವಿ, FA1 ಎಂಟ್ರಿ ಆಗಿದೆ, FA2 ಎಂಟ್ರಿ ಆಗಿದೆ, FA3, FA4 ಮಾತ್ರ ಎಂಟ್ರಿ ಮಾಡಬೇಕು. ಸೊ ನಾನು FA3ನ ಸೆಲೆಕ್ಟ್ ಮಾಡ್ಕೊತೇನೆ. ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಇಲ್ಲಿ ರಿಸಲ್ಟ್ ಎಂಟ್ರಿಗೆ ಆಪ್ಷನ್ಸು ಬರುತ್ತೆ. ಈಗ ನಾನಿಲ್ಲಿ ರಿಸಲ್ಟನ್ನು ಎಂಟ್ರಿ ಮಾಡ್ತೇನೆ. ಸೊ ರಿಸಲ್ಟ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೇನೆ.
ಓಕೆ ಕೊಡುತ್ತೆ, ಸ್ಟೂಡೆಂಟ್ ರಿಸಲ್ಟ್ ಸಕ್ಸಸ್ಫುಲ್ ಅಂತ ಬಂತು. ಈಗ FA3 ಎಂಟ್ರಿ ಮಾಡಿದೆ. ಅದೇ ರೀತಿ ನಾನೀಗ FA4 ಅನ್ನು ಕೂಡ ಎಂಟ್ರಿ ಮಾಡ್ತೇನೆ. FA4 ಎಂಟ್ರಿ ಮಾಡಿ ಆದಮೇಲೆ ಪ್ರಮೋಷನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ FA4 ಸೆಲೆಕ್ಟ್ ಮಾಡ್ಕೊತೇನೆ, ಸರ್ಚ್ ಕೊಡ್ತೇನೆ, ಸಬ್ಮಿಟ್ ಕೊಡ್ತೇನೆ. ನೋಡಿ FA4 ಆಯಿತು, FA3 ಆಯಿತು, FA4 ಆಯಿತು. ಸೊ ಈಗ ನಾವು ಎಂಟ್ರಿ ಮಾಡಿದ್ದೇವೆ. ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಯಾವ ರೀತಿ. ಹೇಗೇನು ರಿಪೋರ್ಟಿಗೆ ಬನ್ನಿ, MIS ರಿಪೋರ್ಟಿಗೆ ಬನ್ನಿ, ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟಿಗೆ ಬನ್ನಿ. ಸೊ ಅದರಲ್ಲಿ ಹೇಗೇನು 23-24 ಸೆಲೆಕ್ಟ್ ಮಾಡಿಕೊಂಡು 5ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಗಲೇ FA1 FA2 SA1 ಮಾತ್ರ ತೋರಿಸ್ತೀವಿ, FA3 FA4 ತೋರಿಸ್ತಾ ಇಲ್ಲ. ಸೊ ಈಗ ಅದು ಕೂಡ ಎಂಟ್ರಿ ಆಗಿದೆ. ಈಗ ರಿಸಲ್ಟ್ ಎಂಟ್ರಿ ಕನ್ಫರ್ಮ್ ಆಯಿತು, ಸರಿನಾ? ಈಗ ಪ್ರಮೋಟ್ ಮಾಡೋಣ. ಪ್ರಮೋಟ್ ಮಾಡೋಕ್ಕೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬನ್ನಿ, ಪ್ರಮೋಷನ್ ಡೀಟೇಲ್ಸ್ಗೆ ಬನ್ನಿ, ಪ್ರಮೋಟ್ ಸ್ಟೂಡೆಂಟ್ಗೆ ಬನ್ನಿ. ಇಲ್ಲಿ ತರಗತಿ 5 ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚನ್ನು ಕೊಡಿ. ಇಲ್ಲಿ ನೋಡ್ಬೋದು, ಇಲ್ಲಿ CC ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ನಾವು ಫಿಲ್ ಮಾಡಿದ್ದೇವೆ, ಆದರೆ ಇಲ್ಲಿ ಫಿಲ್ ಬರ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿ ನೋಟ್ 3 ಇದೆಯಲ್ವಾ, ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಂತ ಇದೆ ಅಂದರೆ 6 ರಿಸಲ್ಟ್ ಅಂದರೆ FA1 FA2 FA3 FA4 SA1 SA2 ಇಲ್ಲ. ಇದು 5ನೇ ಕ್ಲಾಸಿಗೆ ಅನ್ವಯ ಆಗಲ್ಲ. SA2 ಆರ್ ಮ್ಯಾಂಡೇಟರಿ ಫಾರ್ ದ ಪ್ರಮೋಟ್ ಸ್ಟೂಡೆಂಟ್. ಇವು FA1 to SA1 5ನೇ ತರಗತಿ 8, 9 ಮಾತ್ರ ಮ್ಯಾಂಡೇಟರಿ. ಇನ್ನು ಉಳಿದ ಎಲ್ಲ ತರಗತಿಗೆ 6 ರಿಸಲ್ಟು ಮ್ಯಾಂಡೇಟರಿ ಆಗಿರುತ್ತೆ. ಅಂದರೆ ಸ್ಟೂಡೆಂಟ್ ವಿಲ್ ಬಿ ಎಲಿಜಿಬಲ್ ಫಾರ್ ಪ್ರಮೋಷನ್ ಫ್ರಮ್ ದ ನೆಕ್ಸ್ಟ್ ಡೇ ಆಫ್ಟರ್ ಅಪ್ಡೇಟಿಂಗ್ ಆಲ್ 6 ಎಕ್ಸಾಮ್ ರಿಸಲ್ಟ್. ಅಂದರೆ ನಾವೇನು CC ರಿಸಲ್ಟ್ ಅಪ್ಡೇಟ್ ಮಾಡ್ತೀವಲ್ಲ, ಅಪ್ಡೇಟ್ ಆಗಿ ನೆಕ್ಸ್ಟ್ ಡೇ ಮತ್ತೆ ಮರುದಿನ ನಾವು ಪ್ರಮೋಷನ್ ಮಾಡೋದಕ್ಕೆ ಆ ಮಕ್ಕಳು ಎಲಿಜಿಬಲ್ ಆಗ್ತಾರೆ ಅಂತ. ಓಕೆನಾ? ಈಗ ನಾನು ಆಲ್ರೆಡಿ CC ರಿಸಲ್ಟು ಅಟೆಂಡೆನ್ಸು ಎಲ್ಲ ಚೆಕ್ ಮಾಡಿ ಎಂಟ್ರಿ ಮಾಡಿದ್ದೇನೆ. ಸೊ ನಾವು ಎಂಟ್ರಿ ಮಾಡಿ ಒಂದು ಡೇ ವೆಯ್ಟ್ ಮಾಡಬೇಕು, ಅದು ಪ್ರಮೋಷನ್ಗೆ ಎಲಿಜಿಬಲ್ ಆಗಬೇಕಂದ್ರೆ. ಸೊ ಈಗ ನಾನು ನಿನ್ನೆ ಮಾಡಿದ್ದೆನಲ್ವಾ, ಹೇಳಿದ್ನಲ್ವಾ 1 ಡೇ ಕಾಯಬೇಕಂತ. ಈಗ ಚೆಕ್ ಮಾಡೋಣ ಬನ್ನಿ ಪ್ರಮೋಷನ್ಗೆ ಎಲಿಜಿಬಲ್ ಇದ್ದಾರೆ ಅಂತ. ಈಗ ನೀವು 5, 8, 9ನೇ ತರಗತಿಯ ಮಕ್ಕಳನ್ನು ಪ್ರಮೋಷನ್ ಮಾಡೋದಕ್ಕೆ ಏನು ಇತ್ತಲ್ಲ ಟೆಕ್ನಿಕಲ್ ಇಶ್ಯೂ, ಅದು ಸಾಲ್ವ್ ಆಗಿದೆ. ನೀವು ಪ್ರಮೋಷನ್ ಮಾಡಿ ಅಡ್ಮಿಷನ್ ಮಾಡ್ಕೋಬೋದು. ಸೊ ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಪ್ರಮೋಷನ್ ಡೀಟೇಲ್ಸಲ್ಲಿ ಪ್ರಮೋಟ್ ಸ್ಟೂಡೆಂಟಿಗೆ ಬರ್ತೀನಿ. ಪ್ರಮೋಟ್ ಸ್ಟೂಡೆಂಟಲ್ಲಿ 5ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಸರ್ಚನ್ನು ಕೊಡ್ತೇನೆ. ಸರ್ಚನ್ನು ಕೊಟ್ಟಾಗ ಸೊ ನೀವು ಇಲ್ಲಿ ನೋಡ್ಬೋದು, ಏನು ಆ ಮಕ್ಕಳಿಲ್ಲಿ ಪ್ರಮೋಷನ್ನು ಎಲಿಜಿಬಲ್ ಆಗಿದ್ದಾರೆ. ಇಲ್ಲಿ ಪ್ರಮೋಟ್ ಅಂತ ಟಿಕ್ ಮಾಡಿದರೆ ಟಿಕ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಕೊಡ್ತೇನೆ. ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ಇಲ್ಲಿ ನೋಡ್ಬೋದು, ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಬಂದಿದೆ. ಈಗ ಆ ಮಕ್ಕಳು ಪ್ರಮೋಟೆಡ್ ಆಗಿದ್ದಾರೆ. ಸೊ ಈಗ ನಾವು ಚೆಕ್ ಮಾಡ್ಕೋಬೇಕು, ಯಾಕಂದರೆ ಇವರು 5ನೇ ಕ್ಲಾಸ್ ಎಕ್ಸಿಟು TC ಇಶ್ಯೂಗೆ ಎಲಿಜಿಬಲ್ ಇದ್ದಾರೆ ಅಂತ ನೀವು ಇವಾಗಲೇ ಕೂಡ ಚೆಕ್ ಮಾಡ್ಕೋಬೋದು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬನ್ನಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟಿಗೆ ಬನ್ನಿ. ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂಗೆ ಬನ್ನಿ. ಅದರಲ್ಲಿ ಕ್ಲಾಸ್ 5th ಸೆಲೆಕ್ಟ್ ಮಾಡ್ಕೊತೀನಿ. ಅಕಾಡೆಮಿಕ್ ಇಯರ್ 23-24 ಜನರೇಟ್ TC ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇರಲಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಆ ಮಕ್ಕಳು ಏನಿಲ್ಲಿ TC ಇಶ್ಯೂ ಅಂತ ಬಂದಿದೆ, ಆ ಮಕ್ಕಳ ಹೆಸರು ಬಂದಿದೆ. ಅಂದರೆ ಆ ಮಕ್ಕಳು ಪ್ರಮೋಟ್ ಆಗಿದ್ದಾರೆ, TC ಇಶ್ಯೂಗೆ ಎಲಿಜಿಬಲ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ಸೊ ಈಗ ನೀವು SATSಲ್ಲಿ ಯಾವುದೇ ಟೆಕ್ನಿಕಲ್ ಇಶ್ಯೂ ಇಲ್ಲ, ಎಲ್ಲ ಕೆಲಸಗಳನ್ನು ಸುಲಭವಾಗಿ ನೀವೀಗ ಮಾಡ್ಕೋಬೋದು. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.